ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆ ಆಗಿರೋದು ಒಂದು ಕಡೆ ಹೋಟೆಲ್ ಉದ್ಯಮವನ್ನೇ ಕಂಗಾಲಾಗಿಸಿದೆ. ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಅನಿವಾರ್ಯವಾಗಿ ನಾವು ಊಟ ತಿಂಡಿ ಬೆಲೆಯನ್ನ ಜಾಸ್ತಿ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಬೀದರ್ನಲ್ಲಿ ಬೆಲೆ ಏರಿಕೆಗೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಇದೇ ರೀತಿ ರೇಟ್ ಹೆಚ್ಚಾದ್ರೆ ಹೋಟೆಲ್ ನಡೆಸೋದೇ ಕಷ್ಟ ಆಗತ್ತೆ. 50% ಗ್ರಾಹಕರು ಬರ್ತಿಲ್ಲ, ಹೋಟೆಲ್ ಮುಚ್ಚಬೇಕಾಗತ್ತೆ. ಗ್ರಾಹಕರಿಗೂ ಹೋಟೆಲ್ ಬೆಲೆ ಏರಿಕೆ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಈ ಮಟ್ಟಿಗೆ ಜಾಸ್ತಿ ಆಗಿರೋದು ಹೋಟೆಲ್ನವರಿಗೆ ಹೇಗಾಗಿದೆ ಅಂದ್ರೆ ಅನಿವಾರ್ಯವಾಗಿ ಊಟ ತಿಂಡಿ ಬೆಲೆ ಜಾಸ್ತಿ ಮಾಡಲೇಬೇಕು ಅಂತ. ಮತ್ತೊಂದು ಆತಂಕ ಅಂದ್ರೆ ಇದೇ ತರ ಬೆಲೆ ಜಾಸ್ತಿ ಆದ್ರೆ ಯಾರು ಬರ್ತಾರೆ ಹೋಟೆಲ್ಗೆ? ಹೋಟೆಲ್ ಮುಚ್ಚಬೇಕಾಗತ್ತೆ, ಲಾಸ್ ಆಗತ್ತೆ ಅಂತ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ದೇಶಾದ್ಯಂತ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ದೊಡ್ಡ ಮಟ್ಟದ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಸತತ ಬೆಲೆ ಏರಿಕೆಯಿಂದಾಗಿ ಈಗ ಕಂಗೆಟ್ಟಿರ್ತಕ್ಕಂಥ ಹೋಟೆಲ್ ಉದ್ಯಮದಾರರಿಗೆ ಈಗ ದೊಡ್ಡ ಮಟ್ಟದ ಶಾಕ್ ಕೂಡ ಎದುರಾಗಿರ್ತಕ್ಕಂಥದ್ದು. ಬರೋಬ್ಬರಿ 991 ರೂಪಾಯಿ ಈಗ ಏರಿಕೆ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಈಗ ಹೋಟೆಲ್ ಉದ್ಯಮಕ್ಕೆ ಮತ್ತೊಂದು ಬರೆ ಬಿದ್ದಂತಾಗಿರ್ತಕ್ಕಂಥದ್ದು. ನಾನು ಬೀದರ್ ನಗರದ ಅಂಬೇಡ್ಕರ್ ಚೌಕ್ ಬಳಿ ಇರ್ತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಇದು ಏನು 19 kgಯ ಒಂದು ವಾಣಿಜ್ಯ ಬಳಕೆಯ ಸಿಲಿಂಡರ್ ಆಗಿರ್ತಕ್ಕಂಥದ್ದು. ಈ ಒಂದು ಸಿಲಿಂಡರ್ ಬೆಲೆ ಈಗ ಸದ್ಯಕ್ಕೆ 3152 ರೂಪಾಯಿಗೆ ಏರಿಕೆ ಆಗಿರ್ತಕ್ಕಂಥ. ಯಾಕಂದರೆ ಸತತ ಏರಿಕೆ ಆಗಿರ್ತಕ್ಕಂಥದ್ದು. ಮಾರ್ಚ್ ತಿಂಗಳಲ್ಲಿ 140 ರೂಪಾಯಿ ಏರಿಕೆ ಆದರೆ ಈಗ ಸತತ ಬೆಲೆ ಏರಿಕೆ ಆಗಿದೆ. 3 ತಿಂಗಳಲ್ಲಿ 3 ಸಲ ಬೆಲೆ ಏರಿಕೆ. ಒಂದು ಕಡೆ 144 ರೂಪಾಯಿ ಆಯಿತು, ಒಂದು ಕಡೆ 195, ಈಗ 991 ರೂಪಾಯಿ. ಸತತ ಬೆಲೆ ಏರಿಕೆಯಿಂದಾಗಿ ನಿಮ್ಮ ಹೋಟೆಲ್ ಉದ್ಯಮಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಹೊಡೆತ ಬಿದ್ದಿದೆ, ಜೊತೆ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಸರ್? ಈಗಾಗಲೇ ಕಸ್ಟಮರ್ ಸಂಖ್ಯೆ ನೋಡೋಕೆ ಹೋದರೆ 30 to 40% ಕಸ್ಟಮರ್ ಕಡಿಮೆ ಆಗಿದೆ. ಮತ್ತು 15 to 20% ರೇಟ್ ನಾವು ಹೈಕ್ ಮಾಡಿದ್ದೀವಿ. ಪ್ಲಸ್ 50% ಮಿನೂ ನಾವು ಕಟ್ ಆಫ್ ಮಾಡಿದ್ದೀವಿ. ಎಕ್ಸಾಂಪಲ್ ಸೂಪ್ ಆಗ್ಬೋದು, ಕೆಲವು ಚೈನೀಸ್ ಐಟಮ್ ಅದು ಯಾವ್ದು ಗ್ಯಾಸ್ ಜಾಸ್ತಿ ಸುಡುತ್ತೆ ಆಗಾಗಲೇ ನಾವು ಕಟ್ ಆಫ್ ಮಾಡಿದ್ದೀವಿ. ಗ್ರಾಹಕರು ಸಹ ನಮಗೆ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೊಂದು ಕೋಪ್ರೇಟ್ ಮಾಡ್ತಾರೆ? ನಾವು 50 ರೂಪಾಯಿದಿಂದ 70 ರೂಪಾಯಿ 80 ರೂಪಾಯಿ ಮಾಡಿದಾಗ ಕಸ್ಟಮರ್ ಬಂದ ತಕ್ಷಣ ಟೈರ್ 3 ಸಿಟಿ ಇರೋದ್ರಿಂದ ಕಸ್ಟಮರ್ ಬಂದ ತಕ್ಷಣ ಏನು ಕೇಳ್ತಾರೆ, ನಿಮ್ಮ ಮಿನಲ್ಲಿ ಎಲ್ಲಕ್ಕಿಂತ ರೇಟ್ ಕಡಿಮೆ ಇರೋದು ಯಾವುದು ಅದು ಕೊಡಿ ಅಂತ ಹೇಳ್ತಾರೆ. ಯಾಕಂದರೆ ತಿಂಡಿ ತಿಂದಿಲ್ಲ ಅಂದರೆ ಹೋಗ್ಲಿಕ್ಕಾಗಲ್ಲ. ಬೇರೆ ಏನೇ ಐಟಮ್ ನಾಳೆ ತೊಗೊಳ್ಬೋದು, ಹಸಿವಾದ್ರೆ ಅವತ್ತು ಮಾಡಲೇಬೇಕಾಗತ್ತೆ. ಸೊ ಇದಕ್ಕೆ ಬಿಟ್ಟು ಈಗ ಸರಿಸುಮಾರು 3300 3500 ರೂಪಾಯಿ ಇತ್ತು ಸಿಲಿಂಡ್ರು. ಇದಕ್ಕಿದ್ದಂಗೆ ಯಾವಾಗಲೂ ಗೌರ್ಮೆಂಟ್ 100-200 ರೂಪಾಯಿನೇ ಹೆಚ್ಚಿಗೆ ಮಾಡ್ತಿತ್ತು. ಇಮಿಡಿಯೇಟಾಗಿ 900 ರೂಪಾಯಿ ಒಮ್ಮೆಗೆ ಹೆಚ್ಚಿಗಾಗಿದೆ. ಸೊ ನಮಗೆಲ್ಲರಿಗೂ ಕ್ವಶನ್ ಮಾರ್ಕ್ ಏನಂತಂದರೆ ಪೆಟ್ರೋಲ್ ಡೀಸೆಲ್ ಎಲ್ಲದೂ ಆಗೋದೇ ಕಚ್ಚತಾ ಇಲ್ಲದಿಂದ. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಆಗ್ತಾ ಇಲ್ಲ, ಡೊಮೆಸ್ಟಿಕ್ ರೇಟ್ ಹೆಚ್ಚಿಗಿಲ್ಲ, ಕಮರ್ಷಿಯಲ್ ಒಂದೇ ಇಷ್ಟು ಯಾಕೆ ಫಾಸ್ಟಲ್ಲಿ ರೇಟ್ ಹೆಚ್ಚಿಗೆ ಆಗ್ತದೆ ಅದನ್ನು ಕ್ವಶನ್ ಮಾರ್ಕ್ ಆಗಿದೆ. ಸಾಮಾನ್ಯವಾಗಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗಿದೆ. ಇದರಿಂದ ನೇರವಾಗಿ ನಿಮಗೂ ಹೊಡೆತ ಬಿದ್ದಿದೆ. ಅದ್ರ ಜೊತೆಗೆ ಗ್ರಾಹಕರಾಗ ಬೆಲೆ ಏರಿಕೆ ಬಿಸಿ ತೊಡುತ್ತಾ ಅಂತ 101% ಸರ್. ಗ್ರಾಹಕರು ನಮಗೆ ದುಡ್ಡು ಕೊಟ್ಟರೆ ನಮಗೆ ಕಸ್ಟಮರ್ ಅವ್ರು ಬಂದು ವ್ಯಾಪಾರ ಮಾಡಿದರೆ ಮಾತ್ರ ನಮಗೆ ಮೇಂಟೆನೆನ್ಸ್ ಮಾಡೋಕ್ಕಾಗೋದಿಲ್ಲ, ಅಂದರೆ ನಮಗೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಇದೇನು ಹೋಟೆಲ್ ಮಾಲೀಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.